ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟ್ರೂಸಿಕ್ ಆಫೀಸಿಯಲ್. ನಾನು ಚೇತನ್ ಕೆ. ಇಲ್ಲಿ ಕಡೆಯಿಂದ CET ವಿದ್ಯಾರ್ಥಿಗಳಿಗೆ ಬಿಗ್ ಗುಡ್ ನ್ಯೂಸ್ ಬಂದಿದೆ. ಹೌದು, ಫಿಕ್ಸ್. ನೀವು ಈ ಒಂದು ಅಪ್ಡೇಟ್ನ ಕೇಳಾದ್ಮೇಲೆ ನೀವು ಎಷ್ಟೋ ಜನ ಖುಷಿ ಪಡ್ತೀರಾ. ಆ ರೀತಿ ಇದೆ ಅಪ್ಡೇಟು. ಮತ್ತು ಇನ್ನೊಂದು ಅಪ್ಡೇಟ್ ಏನಂದರೆ, ನೀವೆಲ್ಲರೂ ಕೂಡ ಮೇ 5ನೇ ತಾರೀಕು ಒಳಗಡೆ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಏನಾದರೂ ನೀವು ಮಾಡಿಲ್ಲ ಅಂದರೆ CET ರಿಸಲ್ಟ್ ಬಂದಾದಮೇಲೆ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಏನು ಕೆಲಸ ಮಾಡಬೇಕು, ಎಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದರಿಂದ ನಿಮಗೆಲ್ಲರೂ ಕೂಡ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗಮನಿಟ್ಟು ಕೊನೆವರೆಗೆ ನೋಡಿ, ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸ್ಕಿಪ್ ಮಾಡದೆ ಗಮನಿಟ್ಟು ಕೊನೆವರೆಗೆ ನೋಡಿ, ಓಕೆನಾ? ಅದಕ್ಕೆ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಲೈಕ್ ಕೊಡಿ. ಯಾಕೆ ಅಂತಂದರೆ ನಿಮ್ಮ CET ರಿಸಲ್ಟ್ ಬರುವವರೆಗೂ ಹಾಗೂ ರಿಸಲ್ಟ್ ಬಂದಾದ ಮೇಲೆ ಕೌನ್ಸಿಲಿಂಗ್ ಆಗಿರ್ಬೋದು ಎಲ್ಲ ಅಪ್ಡೇಟ್ಗಳನ್ನು ಎಲ್ಲವನ್ನ ಇದೇ ಒಂದು ಚಾನಲ್ ಆಗ್ತೀವಿ. ಅವೆಲ್ಲ ಮಿಸ್ ಆಗಬಾರ್ದು ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ರ್ಯಾಂಕ್ ಪ್ರಿಡಿಕ್ಟರ್ ಇದೆ. ಇಲ್ಲಿ ಜಸ್ಟ್ ಏನಂದರೆ ನಿಮ್ಮ PUCಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಸ್ಕೋರ್ ಇದೆ, ಎಷ್ಟು ಸ್ಕೋರ್ ಬಂದಿದೆ ಅದನ್ನು ಎಂಟರ್ ಮಾಡಿ. ನಂತರ CETಲಿ ಎಷ್ಟು ಸ್ಕೋರ್ ಬಂದಿದೆ ಅದನ್ನು ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸಾಕು. ನಿಮ್ಮ CET ರಿಸಲ್ಟು ಅನೌನ್ಸ್ಮೆಂಟ್ ಆಗಬೇಕಾದ್ರೆ ಎಷ್ಟು ನಿಮ್ಮ ರ್ಯಾಂಕಿಂಗ್ ಬರ್ಬೋದು ಅನ್ನೋದನ್ನು ಅಪ್ರಾಕ್ಸ್ ಆಗಿ ಒಂದು ಪ್ರೆಡಿಕ್ಟ್ ಮಾಡಿ ತೋರಿಸುತ್ತೆ. ಲಿಂಕ್ ಬಂದ್ಬಿಟ್ಟು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ಸೊ ಫ್ರೀಯಾಗಿ ಚೆಕ್ ಮಾಡ್ಕೊಳ್ಳಿ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನಿಟ್ಟು ಕೊನೆವರೆಗೆ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ CET ಎಕ್ಸಾಮ್ ಮುಗಿಸಿದ್ದೀರಾ. CET ಎಕ್ಸಾಮ್ ಮುಗಿಸಾದ್ಮೇಲೆ ನೀವು ರಿಸಲ್ಟ್ಗೆ ವೆಯ್ಟ್ ಮಾಡ್ತಾ ಇರ್ತೀರಾ. ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಈಗ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಸೊ ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಇವಾಗ CET ಎಕ್ಸಾಮ್ ಯಾರ್ಯಾರು ಬರೆದಿದ್ದೀರಾ, ನಿಮಗೆ ಎರಡು ಅಪ್ಡೇಟ್ ಇದೆ. ಹೌದು, ಒಂದು ಗುಡ್ ನ್ಯೂಸ್ ಇದೆ ಮತ್ತು ಇನ್ನೊಂದು ಅಲರ್ಟ್ ಇದೆ. ಇಲ್ಲಿ ಅಲರ್ಟ್ ಬಗ್ಗೆ ನೋಡೋದಾದರೆ, ಇಲ್ಲಿ ನೀವು ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿಗೆ ಬಿಲಾಂಗ್ ಆಗಿದ್ದೀರಾ, ನಿಮಗೆಲ್ಲರೂ ಕೂಡ 5ನೇ ತಾರೀಕಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಆಫೀಸಲ್ಲಿ ನಡೀತಿದೆ, ಓಕೆನಾ? ಈಗ ನಿಮಗೆ ವಿಡಿಯೋ ಹಾಕಿದ್ದೀನಿ ನಾನು, ಸ್ಪೆಷಲ್ ಕ್ಯಾಟಗರಿಗೆ ಬರ್ತಿದೆ ಅಂತ. ಯಾರು ನೋಡಿ ನೋಡ್ಕೊಳ್ಳಿ, ಅಲ್ಲಿ ಹೇಳಿದ್ದೀನಿ ಯಾವ ಸ್ಪೆಷಲ್ ಕ್ಯಾಟಗರಿ ಅಂತ. ನಿಮ್ಮ ಕ್ಯಾಟಗರಿ ನೋಡ್ಕೊಳ್ಳಿ ಯಾವ ಡೇಟಿಗೆ ಇದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ. ಆ ಡೇಟ್ ಪ್ರಕಾರ ನೀವು ಆಫೀಸ್ಗೆ ಹೋಗಬೇಕಾಗುತ್ತೆ. 5ನೇ ತಾರೀಕು ಒಳಗಡೆ ನಿಮ್ಮ ರೆಲಿವೆಂಟ್ ಸ್ಪೆಷಲ್ ಕ್ಯಾಟಗರಿ ಸರ್ಟಿಫಿಕೇಟ್ ಮತ್ತು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸು ಏನೇನು ತೊಗೊಂಡು ಹೋಗಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅಲ್ಲಿ ಹೇಳಿದ್ದೀನಿ ನೋಡ್ಕೊಳ್ಳಿ. ಅವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು. ಅದರ ಪ್ರಕಾರ ನೀವು ಡಾಕ್ಯುಮೆಂಟ್ ತೊಗೊಂಡು ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ. 5ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ, ನೋಡ್ಕೊಂಡು ಹೋಗಿ. ಆ ಡೇಟ್ ಒಳಗಡೆ ಹೋಗಿಲ್ಲ ಅಂದರೆ, ಇನ್ ಕೇಸ್ ನೀವು ಹೋಗಿಲ್ಲ ಅಂದರೆ ಏನಾಗ್ತದೆ, ನಿಮ್ಮ ಸ್ಪೆಷಲ್ ಕ್ಯಾಟಗರಿ ರಿಸರ್ವೇಷನ್ನು ರಿಮೂವ್ ಮಾಡ್ತಾರೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂದರೆ, ಇಲ್ಲಿ ಯಾರ್ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಪ್ಲೈ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ನ ಬಿಟ್ಟಿದ್ದರು. ಇಲ್ಲಿ ನಿಮಗೆ ಯಾರ್ಯಾರು ನಾನ್ ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬಂದಿದ್ದಾರೆ ನಿಮಗೆ ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾರೆ. ಹೌದು, ಯಾರ್ಯಾರು ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದ್ದಾರೆ ನಿಮಗೆ ಗುಡ್ ನ್ಯೂಸು, ಮತ್ತೊಂದು ಚಾನ್ಸನ್ನು ಕೊಟ್ಟಿದ್ದಾರೆ. ಹೌದು, ಮೇ 4ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ನಿಮ್ಮ ಡಾಕ್ಯುಮೆಂಟ್ಸ್ನ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿ ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೋದು. ಮತ್ತು ಮೇ 7ನೇ ತಾರೀಕು ಏನು ಬರ್ತದೆ, ಮತ್ತೊಂದು ಬಿಡ್ತಾರೆ, ಮತ್ತೊಂದು ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಲಿಸ್ಟ್ ಬಿಡ್ತಾರೆ. ಆ ಒಂದು ಲಿಸ್ಟಲ್ಲಿ ನೀವು ಎಲಿಜಿಬಲ್ ಆಗಿದ್ದರೆ ಮತ್ತು ನೀವು ಮೇ 8ನೇ ತಾರೀಕು ನಿಮ್ಮ ಹಾಲ್ ಟಿಕೆಟ್ ನೋಡಿ ಮಾಡಿಕೊಂಡು ಮೇ 10ನೇ ತಾರೀಕು ಎಕ್ಸಾಮ್ ಬರೀಬೋದು. ಅರ್ಥ ಆಯ್ತಾ? ಇಷ್ಟೇ ಅಪ್ಡೇಟ್ ನೋಡಿ, ಗುಡ್ ನ್ಯೂಸ್. ಯಾರಿಗೆಲ್ಲ ನಾನ್ ಎಲಿಜಿಬಲ್ ಲಿಸ್ಟಲ್ಲಿ ಬಂದಿದ್ದೀರಾ ಬೇಗನೆ ಅಪ್ಡೇಟ್ ಮಾಡಿಸ್ಕೊಳ್ಳಿ. ಎಲಿಜಿಬಲ್ ಬಂದರೆ ನೀವು ಮೇ 10ನೇ ತಾರೀಕು ಎಕ್ಸಾಮ್ ಬರೀಬೋದು, ಓಕೆ? ಸೊ ಈ ಒಂದು ಮಾಹಿತಿ ಯಾರು ಗೊತ್ತಿಲ್ಲ ಫ್ರೆಂಡ್ಸು, ಅವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಮಾಹಿತಿನ ತಿಳಿಸಿ. ಮತ್ತು ರ್ಯಾಂಕ್ ಪ್ರಿಡಿಕ್ಟರ್ ಮತ್ತು ನಿಮ್ಮ CET ರ್ಯಾಂಕ್ ಪ್ರಿಡಿಕ್ಟರ್ ಲಿಂಕನ್ನು ವಿಡಿಯೋದಲ್ಲಿ ಕೆಳಗೆ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.